ಹಾಯ್ ಫ್ರೆಂಡ್ಸ್, ಸ್ವಾಮಿ ನಿತ್ಯಾನಂದ ಜೀವನದ ಸತ್ಯಕತೆ ನಿಮಗೆ ಗೊತ್ತಾ? ಈತನ ತಂದೆ ತಾಯಿ ಯಾರು? ಸಮುದಾಯ ಯಾವುದು? ನಿತ್ಯಾನಂದ ಸನ್ಯಾಸಿ ಆಗಿದ್ದು ಹೇಗೆ? ಭಾರತವನ್ನೇ ಬಿಟ್ಟು ಹೋಗಿದ್ದು ಯಾಕೆ? ಈತನ ಗುರು ಯಾರು? ಈಗ ನಿತ್ಯಾನಂದ ಖರೀದಿಸಿದ ದ್ವೀಪ ಹೇಗಿದೆ? ನಟಿ ರಂಜಿತಾ ಈಗ ಏನ್ ಮಾಡ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಿತ್ಯಾನಂದನ ಜನನ ಮತ್ತು ಬಾಲ್ಯ. ನಿತ್ಯಾನಂದ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ 1978 ಜನವರಿ 1 ಜನಿಸಿದ. ತಂದೆ ಅರುಣಾಚಲಂ, ತಾಯಿ ಲೋಕನಾಯಕಿ. ಈತನ ಬಾಲ್ಯದ ಹೆಸರು ಅರುಣಾಚಲಂ ರಾಜಶೇಖರನ್ ಅಂತ ಇತ್ತು. ಶೈವ ವೆಲ್ಲಲ ಅನ್ನೋ ಸಮುದಾಯಕ್ಕೆ ಸೇರಿದ ಕುಟುಂಬ ಇದಾಗಿತ್ತು. ರಾಜಶೇಖರನ್ 3 ವರ್ಷ ಆಗಿದ್ದಾಗ ಯೋಗಿರಾಜ್ ಯೋಗಾನಂದಪುರಿ ಅನ್ನೋ ಸ್ವಾಮೀಜಿಯ ಕಣ್ಣಿಗೆ ಬಿದ್ದ. ಅಲ್ಲಿಂದ ಅರುಣಾಚಲಂ ರಾಜಶೇಖರನ್ ಬದುಕೆ ಬದಲಾಗಿ ಹೋಯ್ತು. 12ನೇ ವರ್ಷದಿಂದಲೂ ತನಗೆ ಆಧ್ಯಾತ್ಮಿಕ ಅನುಭವಗಳು ಆಗೋಕೆ ಶುರುವಾಯ್ತು. 22ನೇ ವರ್ಷಕ್ಕೆ ಬಂದ್ಮೇಲಂತೂ ಫುಲ್ ಜ್ಞಾನೋದಯವಾಯ್ತು ಅಂತ ಅವನೇ ಹೇಳಿಕೊಂಡಿದ್ದಾನೆ. ಹಿಮಾಲಯದಲ್ಲಿ ಹೊಸ ಹೆಸರು. 24ನೇ ವಯಸ್ಸಿನಲ್ಲಿ ಅರುಣಾಚಲಂ ರಾಜಶೇಖರನ್ ನಿತ್ಯಾನಂದ ಅಂತ ಹೆಸರು ಬದಲಿಸಿಕೊಂಡ. ಜೊತೆಗೆ ಸಾರ್ವಜನಿಕ ಜೀವನಕ್ಕೂ ಕಾಲಿಟ್ಟ. ನಾನು ಹಿಮಾಲಯದಲ್ಲಿ ಅಲೆದಾಡುತ್ತಿದ್ದಾಗ ಮಹಾವತರ್ ಬಾಬಾಜಿ ನನಗೆ ನಿತ್ಯಾನಂದ ಅಂತ ನಾಮಕರಣ ಮಾಡಿದ್ರು ಅಂತ ಹೇಳ್ಕೊಂಡು ಓಡಾಡ್ತಿದ್ದ. 2003ರಲ್ಲಿ ಬೆಂಗಳೂರು ಸಮೀಪದ ಬಿಡದಿಯಲ್ಲಿ ಧ್ಯಾನಪೀಠಂ ಅನ್ನೋ ಆಶ್ರಮ ಸ್ಥಾಪಿಸಿದ. ದಿನೇ ದಿನೇ ನಿತ್ಯಾನಂದ ಸ್ವಾಮಿಯ ಬೆಂಬಲಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಫುಲ್ ಫೇಮಸ್ ಆದ ಈ ಸ್ವಾಮಿ ನಿತ್ಯಾನಂದ. ಈತ ಬ್ರಹ್ಮಸೂತ್ರ, ಪತಂಜಲಿಯ ಯೋಗ ಸೂತ್ರ, ಶಿವಸೂತ್ರ, ಭಗವದ್ಗೀತೆಯ ಬಗ್ಗೆ ಪ್ರವಚನ ನೀಡುತ್ತಾ ಬಂದಿದ್ದಾನೆ. ನಿತ್ಯಾನಂದ ಓದಿರೋದು ಎಷ್ಟು? ನಿತ್ಯಾನಂದನ ಶಿಕ್ಷಣದ ಬಗ್ಗೆ ಕೂಡ ಗೊಂದಲಗಳಿವೆ. ಈತ ಶ್ರೀ VDS ಜೈನ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದುಕೊಂಡ. ಇದಾದ್ಮೇಲೆ ರಾಜಗೋಪಾಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾಗಿ ಹೇಳ್ಕೊಂಡು ಓಡಾಡ್ತಿದ್ದ. ಆದ್ರೆ 2010ರಲ್ಲಿ ಈ ಬಗ್ಗೆ ಹಲವು ಪ್ರಶ್ನೆಗಳು ಎದ್ವು. ಯಾಕಂದ್ರೆ ಈತ 1990ರಿಂದ 1993ರವರೆಗೆ 3 ವರ್ಷ ಇಂಜಿನಿಯರಿಂಗ್ ಮಾಡಿರೋದು ಅಂತ ದಾಖಲೆಗಳಲ್ಲಿದೆ. ಆದ್ರೆ 1990ರಲ್ಲಿ ನಿತ್ಯಾನಂದಂಗೆ ಆಗಿದ್ದಿದ್ದು ಜಸ್ಟ್ 12 ವರ್ಷ. 12 ವರ್ಷಕ್ಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ರ ಅನ್ನೋ ಪ್ರಶ್ನೆಗಳು ಎದ್ವು. ನಂತರದಲ್ಲಿ ಈ ಕಾಲೇಜಿನ ಬಹುತೇಕ ಸಿಬ್ಬಂದಿ ನಿತ್ಯಾನಂದನ ಫಾಲೋವರ್ಸ್ ಅನ್ನೋದು ಬಹಿರಂಗವಾಯಿತು. ಸುಳ್ಳು ಹೇಳೋದ್ರಲ್ಲೂ ನಂಬರ್ 1. ನಿತ್ಯಾನಂದನ ಫಾಲೋವರ್ಗಳು ಹೆಚ್ಚಾದಂತೆ ಸುಳ್ಳುಗಳನ್ನ ಹೇಳೋಕು ಶುರು ಮಾಡಿಕೊಂಡ. ಇವತ್ತು ನಾನ್ ಹೇಳಿದ್ದಕ್ಕೆ ಸೂರ್ಯ 40 ನಿಮಿಷ ಲೇಟ್ ಆಗಿ ಬಂದ. ಜಾನುವಾರುಗಳು ಕೂಡ ತಮಿಳು, ಸಂಸ್ಕೃತದಲ್ಲಿ ಮಾತನಾಡುವಂತೆ ನಾನ್ ಮಾಡ್ತೀನಿ. ನಾನು 400ಕ್ಕೂ ಹೆಚ್ಚು ಸಿದ್ಧಿಗಳನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಕೊತಾ ಬಂದಿದ್ದಾನೆ. 2021ರ ವೇಳೆಗೆ ಎಲ್ಲರಿಗೂ ತನ್ನ 3ನೇ ಕಣ್ಣನ್ನು ಫ್ರೀ ಆಗಿ ತೋರಿಸ್ತೀನಿ ಅಂತ ಕೂಡ ಭರವಸೆ ಕೂಡ ಕೊಟ್ಟಿದ್ದ. ಆದ್ರೆ ಈವರೆಗೂ ಆ 3ನೇ ಕಣ್ಣು ಓಪನ್ ಆಗೇ ಇಲ್ಲ. ನಿತ್ಯಾನಂದ ಮತ್ತು ಅವರ ಅನುಯಾಯಿಗಳು ದೇಹದ ಸ್ಕ್ಯಾನಿಂಗ್, ದೇಹದ ಎತ್ತರ ಹೆಚ್ಚಿಸೋದು, ಕಳೆದು ಹೋದ ವಸ್ತುಗಳನ್ನು ಹುಡುಕೋದು, ಹೀಗೆ ಹಲವು ಶಕ್ತಿಗಳನ್ನು ಹೊಂದಿರೋದಾಗಿಯೂ ಹೇಳ್ಕೊಂಡಿದ್ದಾರೆ. ನಿತ್ಯಾನಂದ ರಂಜಿತಾ ವಿವಾದ. ನಿತ್ಯಾನಂದ ತನ್ನ ಫಾಲೋವರ್ಸ್ ಜೊತೆ ಝೂಮ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ. ಆದ್ರೆ 2010ರಲ್ಲಿ ಸನ್ ಟಿವಿ ಒಂದು ವಿಡಿಯೋ ಟೆಲಿಕಾಸ್ಟ್ ಮಾಡ್ತು. ಅದರಲ್ಲಿ ನಿತ್ಯಾನಂದ ಮತ್ತು ನಟಿ ರಂಜಿತಾ ಬೆಡ್ ಮೇಲಿರೋದು ಸೆರೆಯಾಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಆದ್ರೆ ನಿತ್ಯಾನಂದ ಮತ್ತು ರಂಜಿತಾ ಇದು ನಕಲಿ ವಿಡಿಯೋ, ಸನ್ ಟಿವಿ ಅವರು ಈ ವಿಡಿಯೋ ಮೂಲಕ ದುಡ್ಡಿಗಾಗಿ ಬೇಡಿಕೆ ಇಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಬೆಂಗಳೂರಿನಲ್ಲಿರೋ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಈ ವಿಡಿಯೋ ನಿಜ, ಅದರಲ್ಲಿರೋದು ನಿತ್ಯಾನಂದ ಮತ್ತು ರಂಜಿತಾನೆ ಅಂತ ಕನ್ಫರ್ಮ್ ಮಾಡ್ತು. ಆದ್ರೆ ರಂಜಿತಾ ನ್ಯೂಸ್ ಚಾನೆಲ್ಗಳ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೆ ಕೋರ್ಟ್ ರಂಜಿತಾ ವೈಯಕ್ತಿಕ ಹಕ್ಕನ್ನು ನ್ಯೂಸ್ ಚಾನೆಲ್ಗಳು ಉಲ್ಲಂಘಿಸಿವೆ, ಹೀಗಾಗಿ ಎಲ್ಲಾ ಚಾನೆಲ್ಗಳು ಆಕೆ ಬಳಿ ಕ್ಷಮೆ ಕೇಳಿ ಅಂತ ನ್ಯೂಸ್ ಚಾನೆಲ್ಗಳಿಗೆ ಆದೇಶಿಸಿತು. 2010ರಲ್ಲಿ ಶಿಷ್ಯೆಯಿಂದಲೂ ದೂರು. 2010ರಲ್ಲಿ ಅಮೆರಿಕ ನಿವಾಸಿಯಾಗಿದ್ದ ನಿತ್ಯಾನಂದನ ಶಿಷ್ಯೆಯೊಬ್ಬರು ದೂರು ದಾಖಲಿಸಿದ್ರು. ನಿತ್ಯಾನಂದ ಅಮೆರಿಕ ಮತ್ತು ಭಾರತದಲ್ಲಿ ನನ್ನ ಮೇಲೆ 5 ವರ್ಷಗಳ ಕಾಲ ಅತ್ಯಾಚಾರ ನಡೆಸಿದ್ದಾನೆ ಅಂತ ಆರೋಪಿಸಿದ್ರು. 2018ರಲ್ಲಿ ಈ ಪ್ರಕರಣ ಸಂಬಂಧ ನಿತ್ಯಾನಂದ ಮತ್ತು 5 ವಿರುದ್ಧ ಕೇಸ್ ದಾಖಲಿಸುವಂತೆ ಕೋರ್ಟ್ ಆದೇಶಿಸಿತು. 2022ರಲ್ಲಿ ಇದೇ ಕೇಸ್ನಲ್ಲಿ ನಿತ್ಯಾನಂದ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿದೆ.
ಅದೇ ರೀತಿ 2019ರಲ್ಲಿ ತಮಿಳುನಾಡು ಮೂಲದ ದಂಪತಿ ನಿತ್ಯಾನಂದ ವಿರುದ್ಧ ದೂರು ಕೊಟ್ರು. ನಮ್ಮ ಇಬ್ಬರು ಮಕ್ಕಳನ್ನು ನಿತ್ಯಾನಂದ ಅಪಹರಿಸಿ ಗುಜರಾತ್ಗೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಅವರ ಆರೋಪವಾಗಿತ್ತು. ಆದರೆ ನಂತರದಲ್ಲಿ ಅವರ ಮಕ್ಕಳೇ ಅಮೆರಿಕಾದಿಂದಲೇ ಗುಜರಾತ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು. ನಮ್ ತಂದೆ ತಾಯಿ ಹೇಳ್ತಿರೋದು ಸುಳ್ಳು ಅಂತ ಹೇಳ್ಕೊಂಡ್ರು. ಈ ಸಂಬಂಧ 2022ರಲ್ಲಿ ಡಿಸ್ಕವರಿ ಚಾನೆಲ್ ನಲ್ಲಿ ಮೈ ಡಾಟರ್ ಜಾಯಿಂಡ್ ಎ ಕಲ್ಟ್ ಅನ್ನೋ ಹೆಸರಲ್ಲಿ ಸೀರೀಸ್ ಕೂಡ ಬಿಡುಗಡೆಯಾಗಿದೆ. 2019ರಲ್ಲಿ ದೇಶ ಬಿಟ್ಟು ಎಸ್ಕೇಪ್, ಹೊಸ ದೇಶ ಸ್ಥಾಪಿಸಿದ ನಿತ್ಯಾನಂದ, ಹೀಗೆ ವಿವಿಧ ಕೇಸ್ಗಳು ದಾಖಲಾಗ್ತಿದ್ರೆ ಮತ್ತೊಂದ್ ಕಡೆ ನಿತ್ಯಾನಂದ ಕೋರ್ಟ್ಗೆ ಹಾಜರಾಗ್ತಿರ್ಲಿಲ್ಲ. ಫೈನಲಿ 2019ರ ನವೆಂಬರ್ 20ರಂದು ನಿತ್ಯಾನಂದ ದೇಶವನ್ನೇ ಬಿಟ್ಟು ಪರಾರಿ ಆಗಿದ್ದಾನೆ ಅಂತ ಪೊಲೀಸರು ಮಾಹಿತಿ ನೀಡಿದ್ರು. 1 ತಿಂಗಳ ನಂತರ ಈಕ್ವೆಡಾರ್ ದೇಶದಿಂದ ಒಂದು ದ್ವೀಪವನ್ನ ಖರೀದಿಸಿ ಅದಕ್ಕೆ ಕೈಲಾಸ ಅಂತ ನಾಮಕರಣ ಮಾಡಿದ. ಇದು ಹಿಂದೂ ದೇಶ ಅಂತ ಘೋಷಿಸಿ ರಾಷ್ಟ್ರಗೀತೆ, ರಿಷಭ ಅನ್ನೋ ಹೆಸರಿನ ರಾಷ್ಟ್ರಧ್ವಜವನ್ನು ರೆಡಿ ಮಾಡಲಾಯಿತು. 2020ರ ಆಗಸ್ಟ್ನಲ್ಲಿ ನಿತ್ಯಾನಂದ ರಿಸರ್ವ್ ಬ್ಯಾಂಕ್ ಆಫ್ ಕೈಲಾಸವನ್ನು ಸ್ಥಾಪಿಸಿದ. ತಮ್ಮ ಗೋಲ್ಡ್ ಕರೆನ್ಸಿಗೆ ಕೈಲಾಸಿಯನ್ ಡಾಲರ್ ಅಂತ ಕೂಡ ಹೆಸರಿಟ್ಟಿದ್ದಾನೆ. ಅದೇ ವರ್ಷ ಡಿಸೆಂಬರ್ನಲ್ಲಿ ಕೈಲಾಸಕ್ಕೆ ಬರೋ ಪ್ರವಾಸಿಗರಿಗೆ ವೀಸಾ ನೀಡಲಾಗುತ್ತೆ ಅಂತ ಘೋಷಿಸಿದ. 3 ದಿನಗಳ ಯಾತ್ರೆ ಕೈಗೊಳ್ಳಬಹುದು. ಆದ್ರೆ ಆಸ್ಟ್ರೇಲಿಯಾಗೆ ಬಂದು ಅಲ್ಲಿಂದ ಗರುಡ ಅನ್ನೋ ಚಾರ್ಟೆಡ್ ವಿಮಾನದಲ್ಲೇ ಬರಬೇಕು ಅಂತ ಷರತ್ತು ಕೂಡ ವಿಧಿಸಿದ. ಕೈಲಾಸಕ್ಕೆ ಬರೋ ಎಲ್ಲರಿಗೂ ಉಳಿದುಕೊಳ್ಳಲು ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಹೇಳಿಕೊಂಡಿದ್ದಾನೆ. 2022ರಲ್ಲಿ ಶ್ರೀಲಂಕಾದ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದ ಕೈಲಾಸ ಸಿಬ್ಬಂದಿ ನಿತ್ಯಾನಂದನಿಗೆ ಹುಷಾರಿಲ್ಲ, ರಾಜಕೀಯ ಆಶ್ರಯ ನೀಡಿ ಚಿಕಿತ್ಸೆ ನೀಡಲು ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು. ನಟಿ ರಂಜಿತಾ ಕೈಲಾಸದ ಪ್ರಧಾನ ಮಂತ್ರಿ, ಕೈಲಾಸಕ್ಕೆ ಸಿಕ್ಕಿಲ್ಲ ವಿಶ್ವಸಂಸ್ಥೆ ಮಾನ್ಯತೆ. ನಿತ್ಯಾನಂದನ ಹೊಸ ದೇಶದಲ್ಲಿ ಆತನ ಅಸಂಖ್ಯಾತ ಶಿಷ್ಯರು ಇದ್ದಾರೆ. ಅದು ಅಲ್ಲದೆ ಈ ಹಿಂದೆ ವಿವಾದದಲ್ಲಿ ಸಿಲುಕಿದ್ದ ನಟಿ ರಂಜಿತಾ ಕೂಡ ಈಗಲೂ ಜೊತೆಗೆ ಇದ್ದಾರೆ. ಇತ್ತೀಚೆಗಷ್ಟೇ ಆಕೆಯನ್ನು ಕೈಲಾಸ ದೇಶದ ಪ್ರಧಾನ ಮಂತ್ರಿ ಅಂತ ಘೋಷಿಸಲಾಗಿದೆ. ಆದ್ರೆ ನಿತ್ಯಾನಂದನ ಕೈಲಾಸಕ್ಕೆ ಇನ್ನೂ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಪಡೆಯಲು ನಿತ್ಯಾನಂದ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದು ವಿಶ್ವಸಂಸ್ಥೆಗೆ ತನ್ನ ಪ್ರತಿನಿಧಿಗಳನ್ನು ಕಳುಹಿಸಿದ್ದಾನೆ. ವಿಜಯಪ್ರಿಯ ನಿತ್ಯಾನಂದ ಅನ್ನೋ ಈಕೆ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸದ ರಾಯಭಾರಿ ಅಂತ ವಿಶ್ವಸಂಸ್ಥೆಯಲ್ಲಿ ಹೇಳ್ಕೊಂಡಿದ್ದಾಳೆ. ಆದ್ರೆ ಕೈಲಾಸಕ್ಕೆ ದೇಶದ ಸ್ಥಾನಮಾನ ನೀಡುವ ಮನವಿಯನ್ನು ವಿಶ್ವಸಂಸ್ಥೆ ತಿರಸ್ಕರಿಸಿದೆ. ಯಾಕಂದ್ರೆ ವಿಶ್ವಸಂಸ್ಥೆ ಮಾನ್ಯತೆ ಸಿಗಬೇಕಾದ್ರೆ ಅಂತ ದೇಶದಲ್ಲಿ ಒಂದು ನಿರ್ದಿಷ್ಟ ಜನಸಂಖ್ಯೆ ಇರಬೇಕು, ಸರ್ಕಾರ ಇರಬೇಕು. ಈಕ್ವೆಡಾರ್ ತೀರದಲ್ಲಿ ಈ ಕೈಲಾಸ ಇರಬಹುದು ಅಂತ ಅಂದಾಜಿಸಲಾಗಿದೆ. ಅದು ಬಿಟ್ರೆ ನಿಖರವಾಗಿ ಕೈಲಾಸ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿತ್ಯಾನಂದನಿಗೆ ಮೋದಿ ಜೊತೆಗಿತ್ತ ಲಿಂಕ್. ಪ್ರಧಾನಿ ಮೋದಿ ಈ ಹಿಂದೆ ಗುಜರಾತ್ ಸಿಎಂ ಆಗಿದ್ದಾಗ ಅವರು ಕೂಡ ನಿತ್ಯಾನಂದನನ್ನ ಭೇಟಿಯಾಗಿದ್ರು. ನಿತ್ಯಾನಂದ ವಿವಾದವಾದ ಬಳಿಕ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರಸ್ತಾಪಿಸಿದ್ರು. ಮೋದಿ 2 ಸಲ ನಿತ್ಯಾನಂದನನ್ನ ಭೇಟಿಯಾಗಿದ್ದಾರೆ. ನಾಚಿಕೆ ಆಗ್ಬೇಕು ಅಂತ ವ್ಯಂಗ್ಯವಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಬಿಜೆಪಿ, ಮೋದಿ ಎಲ್ಲಾ ಸಂತರಿಗೂ ಗೌರವ ಕೊಡ್ತಾರೆ, ಹೀಗಾಗಿ ಅವರು ಕರೆದ ಕಾರ್ಯಕ್ರಮಕ್ಕೆ ಹೋಗಿರಬಹುದು. ಹಾಗಂತ ಸ್ವಾಮೀಜಿಗಳು ಏನಾದ್ರೂ ಮಾಡಿದ್ರೆ ಈ ಹಿಂದೆ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದ ಅತಿಥಿಗಳು ಏನ್ ಮಾಡಕ್ಕಾಗುತ್ತೆ ಅಂತ ಪ್ರಶ್ನಿಸಿದ್ರು. ಫ್ರೆಂಡ್ಸ್, ಇದು ನಿತ್ಯಾನಂದ ಜೀವನದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಸ್ವಾಮಿಯ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.